Hi, hello, welcome to Kannadali Cyber Security. I am Sujay. I am a full-time cyber security engineer. And ಇವತ್ತಿನ ಈ ವಿಡಿಯೋ ಅಜೆಂಡಾ ಬಂದ್ಬಿಟ್ಟು ಇಸ್ ವೆರಿ ಸಿಂಪಲ್. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಸೈಬರ್ ಸೆಕ್ಯೂರಿಟಿ ಯಾವ ತರ ಜಾಬ್ ಆಪರ್ಚುನಿಟೀಸ್ ಅಂಡ್ ಕರಿಯರ್ ಪಾತ್ ಇದೆ, ಅಂಡ್ ನೀವೇನಾದ್ರೂ ಫ್ರೆಶರ್ ಆಗಿದ್ರೆ ಅಂಡ್ ಸೈಬರ್ ಸೆಕ್ಯೂರಿಟಿ ಎಂಟರ್ ಆಗ್ಬೇಕಂತ ಅನ್ಕೊಂಡಿದ್ರೆ ಸೊ ಯಾವ ತರ ಸ್ಕಿಲ್ಸ್ ನೀವು ಡೆವಲಪ್ ಮಾಡಬಹುದು ಅಂಡ್ ಯಾವ ತರ ಸ್ಕಿಲ್ಸ್ ಡಿಮಾಂಡ್ ಅಲ್ಲಿ ಇದಾವೆ. ಸೊ ಈ ತರದೆಲ್ಲ ವೇರಿಯಸ್ ಟಾಪಿಕ್ಸ್ ಮೇಲೆ ಡಿಸ್ಕಷನ್ಸ್ ಮಾಡೋಣ. ಅಂಡ್ ಇದ್ ಬಿಟ್ಟು ನಿಮ್ಗೆ ಏನಾದ್ರು ಯಾವ್ದಾದ್ರು ಕಾನ್ಸೆಪ್ಟ್ ಮೇಲೆ ಡೌಟ್ ಇದ್ರೆ ಇಲ್ಲ ಯಾವ್ದಾರು ಪರ್ಟಿಕ್ಯುಲರ್ ವಿಡಿಯೋ ಬೇಕನ್ಸಿದ್ರೆ ಜಸ್ಟ್ ಕಮೆಂಟ್ ಅಲ್ಲಿ ಡ್ರಾಪ್ ಮಾಡಿ, ಖಂಡಿತ ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಬೇಸಿಕಲಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನಂತ ತಿಳ್ಕೋಣ. ಯಾಕಂದ್ರೆ ಇದೊಂದು ಸುಮಾರು ಜನಕ್ಕೆ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಬಿಕಾಸ್ ಸೈಬರ್ ಸೆಕ್ಯೂರಿಟಿ ಅಂದ ತಕ್ಷಣ ಫಸ್ಟ್ ತಲೆಯಲ್ಲಿ ಬರೋದು ಸುಮಾರು ಜನಕ್ಕೆ ವಾಟ್ಸ್ಆಪ್ ಹೇಗೆ ಹ್ಯಾಕ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಹೇಗೆ ಹ್ಯಾಕ್ ಮಾಡ್ಬೋದು, ಸೊ ಇದೆಲ್ಲ ಬರುತ್ತೆ. ಬಟ್ ಇದೇನಂತ ನಾನು ಡಿಫ್ರೆನ್ಶಿಯೇಟ್ ಇನ್ನೊಂದು ವಿಡಿಯೋ ಮಾಡಿರ್ತೀನಿ. ಬಿಕಾಸ್ ಸುಮಾರು ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೇ ಕಾನ್ಸೆಪ್ಟ್ಸ್ ಅಲ್ಲಿ ಇರೋದು. ಸೈಬರ್ ಸೆಕ್ಯೂರಿಟಿ ಅಂದ ತಕ್ಷಣ ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ನ ವಾಟ್ಸ್ಆಪ್ ನ ಹ್ಯಾಕ್ ಮಾಡ್ತಿಲ್ಲ, ಬಟ್ ನೀವು ಒಂದು ಕಂಪ್ನಿನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಎಥಿಕಲಿ. ಎಥಿಕಲಿ ಅಂದ ತಕ್ಷಣ ಒಂದು ಒಳ್ಳೆ ರೀತಿಯಲ್ಲಿ. ಸೊ ಅದ ಏನಂತ ಬ್ರೇಕ್ ಡೌನ್ ಅಲ್ಲಿ ನೋಡೋಣ. ಬಟ್ ಒಂದು ಬೇಸಿಕ್ ಡೆಫಿನೇಷನ್ ಏನಂತ ನೋಡ್ಕೊಳ್ಳೋಣ. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಒಂದು ಪ್ರೊಸೆಸ್ ಆಫ್ ಪ್ರೊಟೆಕ್ಟಿಂಗ್. ನೀವೇನಾದ್ರೂ ಸಿಸ್ಟಮ್ಸ್ ನ, ನೆಟ್ವರ್ಕ್ಸ್, ಇದು ಯಾವ್ದೇ ತರದ್ರ ಡಿಜಿಟಲ್ ಡೇಟಾನ ಅನ್ಆಥರೈಸ್ ಆಕ್ಸೆಸ್ ಇಂದ ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಲ್ಲ, ಸೊ ಇಲ್ಲ ಸೈಬರ್ ಅಟ್ಯಾಕ್ಸ್ ಇಂದ ಪ್ರೊಟೆಕ್ಟ್ ಮಾಡ್ತಿದ್ದೀರಾ, ಸೊ ದಟ್ ಸೈಬರ್ ಸೆಕ್ಯೂರಿಟಿ. ನೀವು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತಿದ್ದೀರಾ. ಓಕೆ, ಸೊ ಒಂದು ಡೀಟೇಲ್ ವ್ಯೂ ಅಲ್ಲಿ ನೋಡೋಣ. ಸೊ ವೆನ್ ಐ ಸೇ ಸೈಬರ್ ಸೆಕ್ಯೂರಿಟಿ, ಓಕೆ, ಸೈಬರ್ ಸೆಕ್ಯೂರಿಟಿಯಲ್ಲಿ ಬೇಸಿಕಲಿ ಎರಡು ತರದ ಡೊಮೇನ್ಸ್ ಬರುತ್ತೆ. ಓಕೆ, ಒಂದು ನಾವು ರೆಡ್ ಟೀಮ್ ಅಂತ ಕರಿತೀವಿ, ಇನ್ನೊಂದು ನಾವು ಬ್ಲೂ ಟೀಮ್ ಅಂತ ಕರಿತೀವಿ. ಓಕೆ, ಸೊ ರೆಡ್ ಟೀಮ್ ಬಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಅಫೆನ್ಸಿವ್ ಸೈಡ್. ಅಂದ್ರೆ ಇವ್ರ ಕೆಲಸ ಅಫೆನ್ಸಿವ್ ಇರುತ್ತೆ, ಇವ್ರ ಕೆಲಸ ಡಿಫೆನ್ಸಿವ್ ಇರುತ್ತೆ. ಓಕೆ, ಸೊ ಸೈಬರ್ ಸೆಕ್ಯೂರಿಟಿ ಬರೋದು ಎರಡೆರಡು ಟೀಮ್ಸ್. ಅದು ಬಿಟ್ಟು ಸುಮಾರು ಟೀಮ್ಸ್ ಬರುತ್ತೆ, ಬಟ್ ಮೇಜರ್ಲಿ ನಾವು ಫೋಕಸ್ ಮಾಡೋದು ಎರಡು ಟೀಮ್ಸ್ ಮೇಲೆ, ಒಂದು ರೆಡ್ ಟೀಮ್ ಅಂಡ್ ಒಂದು ಬ್ಲೂ ಟೀಮ್. ಓಕೆ, ಸೊ ರೆಡ್ ಟೀಮ್ ಬಂದ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಕಂಪ್ಲೀಟ್ ಅಫೆನ್ಸಿವ್. ಅಂದ್ರೆ ಇವ್ರದ್ದು ಅಟ್ಯಾಕ್ ವೆಕ್ಟರ್ ಅಲ್ಲಿ ಇರುತ್ತೆ. ಅಂದ್ರೆ ಇವರು ಅಟ್ಯಾಕ್ ಮಾಡಿ ಆ ಕಂಪ್ನಿನ ಲೈಕ್ ಸೆಕ್ಯೂರಿಟಿ ಟೆಸ್ಟ್ ಮಾಡ್ತಾರೆ. ಅಂಡ್ ಅದರಲ್ಲಿ ಏನಾದ್ರು ವಲ್ನರಬಿಲಿಟೀಸ್ ಅಂದ್ರೆ ವೀಕ್ ಪಾಯಿಂಟ್ಸ್ ಅಂತ ಏನಾದ್ರು ಇದ್ರೆ, ಇಲ್ಲ ಯಾವ್ದಾದ್ರು ಸೆಕ್ಯೂರಿಟಿ ಬಗ್ಸ್ ಇದ್ರೆ ಅದನ್ನ ಹುಡುಕಿ ತಗೊಂಡ್ಬರ್ತಾರೆ. ಓಕೆ, ಇದು ಕಂಪ್ಲೀಟ್ ರೆಡ್ ಟೀಮ್ ಕೆಲಸ. ಅಂಡ್ ಬ್ಲೂ ಟೀಮ್ ಅಂದ ತಕ್ಷಣ ನಾವು, ಸೊ ಬ್ಲೂ ಟೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಯಾರು ಅಟ್ಯಾಕ್ ಮಾಡ್ತಿರ್ತಾರಲ್ಲ ಬೇರೆ ಹೊರಗಡೆಯಿಂದ, ಅವ್ರನ್ನ ಇವರು ಡಿಫೆಂಡ್ ಮಾಡೋ ಕೆಲಸ. ಓಕೆ, ಸೊ ನಿಮ್ಗೆ ದೊಡ್ಡ ದೊಡ್ಡ ಮಾನಿಟರ್ ಸ್ಕ್ರೀನ್ಸ್ ಎಲ್ಲ ಮಾನಿಟರ್ ಮಾಡ್ತಾ ಕೂತಿರ್ತಾರಲ್ಲ, ಯಾವ್ದಾದ್ರು ನಿಮ್ ಮೂವೀಸ್ ಅಲ್ಲಿ ಕಾಣುತ್ತಲ್ಲ, ಸೊ ಆ ತರ ಇರಂಗಿಲ್ಲ. ಬಟ್ ಬೇಸಿಕಲಿ ಒಂಥರ ಹಾಗೆ ಇರುತ್ತೆ. ಬ್ಲೂ ಟೀಮ್ ಅಂದ್ರೆ ಮಾನಿಟರ್ ಮಾಡ್ತಾ ಇರುತ್ತೆ, ಯಾರು ಅಟ್ಯಾಕ್ ಮಾಡ್ತಿದ್ದಾರೆ, ಎಷ್ಟು ಟ್ರಾಫಿಕ್ ಬರ್ತಿದೆ, ಯಾವ್ದಾದ್ರು ಲೈಕ್ ಮಲಿಷಿಯಸ್ ಟ್ರಾಫಿಕ್ ಬರ್ತಿದ್ಯಾ, ಸೊ ಅದನ್ನೆಲ್ಲ ಮಾನಿಟರ್ ಮಾಡಿ ಅದರ ಮೇಲೆ ವರ್ಕ್ ಮಾಡೋದು ಬ್ಲೂ ಟೀಮ್ ಕೆಲಸ ಇರುತ್ತೆ. ಸೊ ಬೇಸಿಕಲಿ ಎರಡು ಟೀಮ್ ಇದ್ ಬಿಟ್ಟು ಪರ್ಪಲ್ ಟೀಮ್ ಅವೆಲ್ಲ ಬರ್ತವೆ, ಬಟ್ ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ. ಬಟ್ ರೆಡ್ ಅಂಡ್ ಬ್ಲೂ ಟೀಮ್ ಮೇಜರ್ಲಿ ಇಂಡಸ್ಟ್ರಿಯಲ್ಲಿ ಇವೆರಡು ಮೇಲೆ ಫೋಕಸ್ ಮಾಡ್ತಾರೆ. ಓಕೆ, ಬಟ್ ಸೈಬರ್ ಸೆಕ್ಯೂರಿಟಿ ಅಂದ ತಕ್ಷಣ ಸೈಬರ್ ಸೆಕ್ಯೂರಿಟಿ ಇದು ಮೇಜರ್ಲಿ ಇದಕ್ಕೆ ಮೂರ್ ಪಿಲ್ಲರ್ಸ್ ಅಂತ ಬರುತ್ತೆ. ಓಕೆ, ಮೂರ್ ಪಿಲ್ಲರ್ಸ್ ಏನಕ್ಕಂತ ಅಂದ್ರೆ ಈ ಮೂರ್ ಪಿಲ್ಲರ್ಸ್ ಮೇಲೆ ಕಂಪ್ಲೀಟ್ ಸೈಬರ್ ಸೆಕ್ಯೂರಿಟಿ ನಿಂತಿರುತ್ತೆ. ಓಕೆ, ಸೊ ನಾವು ಫಸ್ಟ್ ಒನ್ಗೆ ನಾವು ಕಾನ್ಫಿಡೆನ್ಶಿಯಾಲಿಟಿ ಅಂತೀವಿ. ಓಕೆ, ಕಾನ್ಫಿಡೆನ್ಶಿಯಾಲಿಟಿ. ದ ಸೆಕೆಂಡ್ ಒನ್ ನಾವು ಇಂಟಿಗ್ರಿಟಿ ಅಂತೀವಿ. ಅಂಡ್ ಥರ್ಡ್ ಒನ್ಗೆ ಅವೈಲಬಿಲಿಟಿ ಅಂತೀವಿ. ಓಕೆ, ಸೊ ಇದನ್ನ 3 ಪಿಲ್ಲರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಅಂತೀವಿ. 3 ಪಿಲ್ಲರ್ಸ್ ಏನಕ್ಕೆ ಅಂತೀವಿ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದ್ ಪಿಲ್ಲರ್ ಇಲ್ಲ ಅಂದ್ರೂ ಸೈಬರ್ ಸೆಕ್ಯೂರಿಟಿ ಇನ್ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಪಿಲ್ಲರ್ ನಾವು ಕಾನ್ಫಿಡೆನ್ಶಿಯಾಲಿಟಿ ಅಂತೀವಿ. ಸೊ ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಡೇಟಾ ಕಾನ್ಫಿಡೆನ್ಶಿಯಲ್ ಆಗಿ ಇಡ್ಬೇಕಂದ್ರೆ ಅದು ಇನ್ನೊಬ್ಬರಿಗೆ ಆಕ್ಸೆಸ್ ಮಾಡಕ್ ಆಗ್ಬಾರ್ದು, ರೈಟ್? ಸೊ ಆ ಕಾನ್ಫಿಡೆನ್ಶಿಯಾಲಿಟಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸೈಬರ್ ಸೆಕ್ಯೂರಿಟಿ ಇಸ್ ಅ ಕಂಪ್ಲೀಟ್. ಓಕೆ, ಕಾನ್ಫಿಡೆನ್ಶಿಯಾಲಿಟಿ ಯಾವತ್ ಬ್ರೇಕ್ ಆಗುತ್ತೆ ಇಲ್ಲ ಇನ್ನೊಬ್ಬರಿಗೆ ಲೈಕ್ ಆ ಸೀಕ್ರೆಟ್ ಗೊತ್ತಾಗುತ್ತೆ, ಸೊ ಅಲ್ಲಿಗೆ ಕಾನ್ಫಿಡೆನ್ಶಿಯಾಲಿಟಿ ಕಂಪ್ಲೀಟ್ ಬ್ರೇಕ್ ಆಗುತ್ತೆ, ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಓಕೆ, ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ಸೈಬರ್ ಸೆಕ್ಯೂರಿಟಿಲಿ ಯಾವ್ದೋ ಒಂದು ಸೀಕ್ರೆಟ್ ಇರ್ಬೋದು, ಯಾವ್ದೋ ಒಂದು ಕಾನ್ಫಿಡೆನ್ಶಿಯಾಲಿಟಿ
ಕಾನ್ಫಿಡೆನ್ಶಿಯಲ್ ಆಗಿರೋ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಆರ್ ಎನಿ ಡೇಟಾ ಇರ್ಬೋದು, ಅದು ಇನ್ನೊಬ್ರಿಗೆ ಆಕ್ಸೆಸ್ ಇರಬಾರ್ದು. ಲೈಕ್ ಯಾರೋ ಅದನ್ನ ಲೀಕ್ ಆಗ್ಬಾರ್ದು, ಬ್ರೀಚ್ ಆಗ್ಬಾರ್ದು. ಸೊ ದಟ್ಸ್ ಬೇಸಿಕಲಿ ಕಾನ್ಫಿಡೆನ್ಶಿಯಾಲಿಟಿ. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಟಿಗ್ರಿಟಿ. ಸೊ ಇಂಟಿಗ್ರಿಟಿ ಅಂದ್ರೆ ಥರ್ಡ್ ಪರ್ಸನ್ ಯಾರು ಆಕ್ಸೆಸ್ ಮಾಡಕ್ ಆಗ್ಬಾರ್ದು. ಸೊ ಸಪೋಸ್ ಇವಾಗ ಪರ್ಸನ್ ಎ ಮತ್ತೆ ಪರ್ಸನ್ ಬಿ ಇದಾರಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಪರ್ಸನ್ ಎ ಮೆಸೇಜ್ ಏನೋ ಕಳಿಸಿದಾನೆ ಪರ್ಸನ್ ಬಿಗೆ ಹಾಯ್ ಅಂತ. ಸೊ ಪರ್ಸನ್ ಬಿ ಹಲೋ ಅಂತ ಕಳಿಸ್ತಾನೆ. ಓಕೆ, ಸೊ ಈ ತರ ಒಂದೇನೋ ಕನ್ವರ್ಸೇಷನ್ ಆಗ್ತಾ ಇರುತ್ತೆ. ಸೊ ಇನ್ ಬಿಟ್ವೀನ್ ಯಾರಾದ್ರೂ ಮಧ್ಯದಲ್ಲಿ ಬಂದ್ಬಿಟ್ಟು ಇದನ್ನ ಅವ್ರು ಓದ್ತಾರೆ ಅನ್ಕೊಳ್ಳಿ. ಸೊ ಈ ಮೆಸೇಜ್ಗೆ ಇವ್ರ ಆಕ್ಸೆಸ್ ಸಿಗ್ತಿದೆ. ಓಕೆ, ಹ್ಯಾಕರ್. ಓಕೆ, ಸೊ ಅಲ್ಲಿ ಇಂಟಿಗ್ರಿಟಿ ಬ್ರೀಚ್ ಆಗುತ್ತೆ. ಸೊ ಇಂಟಿಗ್ರಿಟಿ ಬ್ರೀಚ್ ಆದ ತಕ್ಷಣ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಇನ್ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇಂಟಿಗ್ರಿಟಿ ಅಂದ್ರೆ ಜಸ್ಟ್ ಅನ್ಆಥರೈಸ್ ಆಕ್ಸೆಸ್ ಇರಬಾರ್ದು, ಅವ್ರು ಥರ್ಡ್ ಪರ್ಸನ್ ಯಾರು ಆಕ್ಸೆಸ್ ಮಾಡಕ್ ಆಗ್ಬಾರ್ದು. ಸೊ ದ್ಯಾಟ್ಸ್ ಬೇಸಿಕಲಿ ಇಂಟಿಗ್ರಿಟಿ. ಅಂಡ್ ನೆಕ್ಸ್ಟ್ ಬರುತ್ತೆ ಅವೈಲಬಿಲಿಟಿ. ಓಕೆ, ಅವೈಲಬಿಲಿಟಿ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಡೇಟಾ ಇದೆ ಅನ್ಕೊಳ್ಳಿ. ಸೊ ಯಾವ್ದಾದ್ರು ಒಂದು ಡೇಟಾ ಇದೆ, ಅದಕ್ಕೆ ಅವೈಲಬಿಲಿಟಿ ಲಿಮಿಟೆಡ್ ಇರಬೇಕು. ಓಕೆ, ಸೊ ಸಪೋಸ್ ನಿಮ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲ ನಿಮ್ದು ಪರ್ಸನಲ್ ಐಡೆಂಟಿಫಿಕೇಶನ್ ಇನ್ಫಾರ್ಮೇಶನ್ ಅಂತೀವಿ, ನೇಮ್, ಡೇಟ್ ಆಫ್ ಬರ್ತ್ ಏನೋ ಇರ್ಬೋದು. ಸೊ ಅದು ಲಿಮಿಟೆಡ್ ಅವೈಲಬಿಲಿಟಿ ಇರ್ಬೋದು. ಇವಾಗ ಸಪೋಸ್ ನಿಮ್ ಆಧಾರ್ ಕಾರ್ಡ್ ಡೇಟಾ ಇರ್ಬೋದು, ಇಲ್ಲ ಯಾವ್ದಾದ್ರು ನಿಮ್ ಪ್ಯಾನ್ ಕಾರ್ಡ್ ಡೇಟಾ ಎಲ್ಲರಿಗೆ ಆಕ್ಸೆಸ್ ಕೊಟ್ಬಿಟ್ರೆ ಸುಮಾರು ಮಿಸ್ಯೂಸ್ ಆಗುತ್ತೆ. ಓಕೆ, ಸೊ ಯಾವ ತರ ಡೇಟಾ ಎಷ್ಟು ಅವೈಲಬಿಲಿಟಿ ಇರ್ಬೇಕು ಅನ್ನೋದು, ಸೊ ಅದು ಥರ್ಡ್ ಪಿಲ್ಲರ್ ಆಗಿ ಬರುತ್ತೆ. ಓಕೆ, ಇವಾಗ ಈ 3 ಪಿಲ್ಲರ್ ಅಲ್ಲಿ 1 ಪಿಲ್ಲರ್ ಏನಾದ್ರೂ ಇಲ್ಲ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಇನ್ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದನ್ನ ಮೇಜರ್ಲಿ 3 ಪಿಲ್ಲರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಅಂತಾರೆ. ಅಂಡ್ ಈ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ್ದಾದ್ರು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಎಕ್ಸಾಮ್ಸ್ಗೆ ಹೋಗ್ತಿದ್ದೀರಾ ಅನ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಸೈಬರ್ ಸೆಕ್ಯೂರಿಟಿ ರೋಲ್ಗೆ ಎಂಟರ್ ಆಗ್ತಿದಾರೆ ಅಂದ್ರೆ ದೇ ಬೇಸಿಕಲಿ ನಿಮ್ಗೆ ಈ ಟೆಸ್ಟ್ ಮಾಡೋದು ಈ 3 ಪಿಲ್ಲರ್ಸ್. ಸೊ ಈ 3 ಪಿಲ್ಲರ್ಗೆ ನಾವು CIA ಟ್ರಯಡ್ ಅಂತ ಅಂತೀವಿ. ಓಕೆ, CIA ಟ್ರಯಡ್. ಓಕೆ, ಇದು ನೆನಪಿಟ್ಕೊಳ್ಳಿ, CIA ಅನ್ನೋದು ನೆನಪಿಟ್ಕೊಳ್ಳಿ. ಸಿ ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ, I ಅಂದ್ರೆ ಇಂಟಿಗ್ರಿಟಿ, ಅಂಡ್ A ಅಂದ್ರೆ ಅವೈಲಬಿಲಿಟಿ. ಓಕೆ, ಸೊ ಇದಾದ್ಮೇಲೆ ಇಷ್ಟೇ ಸೈಬರ್ ಸೆಕ್ಯೂರಿಟಿ ಡೆಫಿನೇಷನ್ಸ್ ಅಂಡ್ ವಾಟ್ ಈಸ್ CIA ಟ್ರಯಡ್. ಇವು 2-3 ಕಾನ್ಸೆಪ್ಟ್ಸ್ ನ ಬೇಸಿಕಲಿ ಎಲ್ಲ ಕಡೆ ಕೇಳ್ತಾರೆ. ಅಂಡ್ ಇದು ಮಸ್ಟ್ ಅಂಡ್ ಫಾರ್ಮೋಸ್ಟ್ ಫಂಡಮೆಂಟಲ್ಸ್ ಅನ್ಕೊಳ್ಳಿ. ಹೇಳ್ದಂಗೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ನೆಕ್ಸ್ಟ್ ನಿಮ್ಗೆ CIA ಟ್ರಯಡ್, ಅದೇ ಕಾನ್ಫಿಡೆನ್ಶಿಯಾಲಿಟಿ, ಇಂಟಿಗ್ರಿಟಿ, ಅವೈಲಬಿಲಿಟಿ, ಅಂಡ್ ಯಾವ ತರ ಟೀಮ್ಸ್ ಇದಾವೆ. ಸೊ ಟೀಮ್ಸ್ ಇನ್ ಸೈಬರ್ ಸೆಕ್ಯೂರಿಟಿ. ಓಕೆ, ಟೀಮ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಈಗ ಏನ್ ಕವರ್ ಮಾಡಿದೀವಿ. ಇವು 3 ಕಾನ್ಸೆಪ್ಟ್ಸ್ ಮೇಲೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಇರ್ತವೆ. ಸೊ ಟೀಮ್ಸ್ ಬಂದ್ಬಿಟ್ಟು ರೆಡ್ ಟೀಮ್ ಮತ್ತೆ ಬ್ಲೂ ಟೀಮ್. ಸೊ ಅಡಿಷನಲ್ ಏನಾದ್ರು ಕೇಳಿದ್ರೆ ಪರ್ಪಲ್ ಟೀಮ್ ಅಂತ ಹೇಳ್ಬೋದು. ಬಟ್ ಬೇಸಿಕಲಿ 2 ಟೀಮ್ನೇ ಮೇಜರ್ ನಾವು ಫೋಕಸ್ ಮಾಡೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಜಾಬ್ ಅಪರ್ಚುನಿಟೀಸ್ ನೋಡೋಣ. ಸೊ ಜಾಬ್ ಅಂಡ್ ಕರಿಯರ್ ಅಪರ್ಚುನಿಟೀಸ್. ಸೊ ಇವತ್ತಿನ ಅಜೆಂಡಾ ಇದ್ರ ಮೇಲೆ ಮೋಸ್ಟ್ ಆಫ್ ದ ಫೋಕಸ್ಡ್ ಇದೆ. ನೆಕ್ಸ್ಟ್ ಯಾವ ತರ ನೀವು ಎಂಟರ್ ಆಗ್ಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಇದಾದ್ಮೇಲೆ. ಬಟ್ ಜಾಬ್ ಅಂಡ್ ಕರಿಯರ್ ಆಪರ್ಚುನಿಟೀಸ್ ಯಾವ ತರ ಇದಾವ ಅಂತ ನೋಡೋಣ. ಸೊ ಸೈಬರ್ ಸೆಕ್ಯೂರಿಟಿಲಿ ಮೇಜರ್ಲಿ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡಿರೋದು VAPT ಅನ್ನೋ ರೋಲ್. ಸೊ ಇದು ತುಂಬಾ ಕ್ರೌಡೆಡ್ ಆಗಿಬಿಟ್ಟಿದೆ ಇವಾಗ. ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತಾರೆ. ಸೊ ಇದರಲ್ಲಿ 2 ಇದಾವೆ. VA ಅಂದ್ರೆ ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ PT ಅಂದ್ರೆ ಪೆನಿಟ್ರೇಷನ್ ಟೆಸ್ಟಿಂಗ್. ಸೊ 2 ಒಟ್ಟಿಗೆ ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ VAPT ಅನಲಿಸ್ಟ್ ಆರ್ ಪೆನಿಟ್ರೇಷನ್ ಟೆಸ್ಟರ್, ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್. ಸೊ ಈ ತರದೆಲ್ಲ ರೋಲ್ಸ್ ಬರ್ತವೆ. ಸೊ ಬೇಸಿಕಲಿ ಈ ರೋಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟಿಂಗ್ಸ್ ನ ಮಾಡ್ತಾರೆ. ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಟೆಸ್ಟಿಂಗ್ ಇರ್ಬೋದು, ಇಲ್ಲಪ್ಪ ಅಂದ್ರೆ ಕ್ಲೌಡ್ ಸೆಕ್ಯೂರಿಟಿ ಟೆಸ್ಟಿಂಗ್ಸ್ ಇರ್ಬೋದು. ಸೊ ಈ ತರ ಎಲ್ಲ ಅಪ್ಲಿಕೇಶನ್ ಟೆಸ್ಟಿಂಗ್, ಅದರದಲ್ಲಿ ವಲ್ನರಬಿಲಿಟೀಸ್ ಹುಡುಕೋದು. ಸೊ ಈ ತರ ಎಲ್ಲ ಮಾಡೋದಕ್ಕೆ VAPT ಅಂತಾರೆ. ನೆಕ್ಸ್ಟ್ ನಿಮ್ಗೆ SOC ಅನಲಿಸ್ಟ್ ಅಂತ ಬರುತ್ತೆ. ಓಕೆ, ಇದು ರೆಡ್ ಟೀಮಿಂಗ್ ಅಲ್ಲಿ ಇರುತ್ತೆ ಕಂಪ್ಲೀಟ್. ಇದು ಬ್ಲೂ ಟೀಮಿಂಗ್ ಅಲ್ಲಿ ಬರೋ ರೋಲ್. ಸೊ ಇಲ್ಲಿ ನೀವು ಮಾನಿಟರ್ ಮಾಡ್ತೀರಾ, ಲಾಗ್ಸ್ ನ ಮಾನಿಟರ್ ಮಾಡ್ತೀರಾ, ಆಮೇಲೆ ಟ್ರಾಫಿಕ್ ನ ಮಾನಿಟರ್ ಮಾಡ್ತೀರಾ, ಫೈರ್ ವಾಲ್ ಲಾಗ್ಸ್ ನೋಡ್ತೀರಾ. ಸೊ ಕಂಪ್ಲೀಟ್ಲಿ ಒಂಥರ ಮಾನಿಟರಿಂಗ್ ಕೆಲಸ ಇರುತ್ತೆ. ಅಂಡ್ ಯಾರು ಲೈಕ್ ಡಿಫೆಂಡ್ ಮಾಡ್ತೀರಾ, ಯಾರು ಅಟ್ಯಾಕ್ ಮಾಡ್ಬಿಡ ಕಂಟ್ರೋಲ್ಸ್ ನ ಆಡ್ ಮಾಡ್ತೀರಾ, ಇಲ್ಲ ಏನು ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಸುಮಾರು ಬರ್ತವೆ. ಸೊ ಅದನ್ನೆಲ್ಲ ನೀವು ಆಡ್ ಮಾಡ್ತಾ ಹೋಗ್ತೀರಾ SOC ಅಲ್ಲಿ. ಅಂಡ್ ನೀವು ನಿಮ್ ಮೇನ್ ಕೆಲಸ ಡಿಫೆಂಡ್ ಮಾಡೋದಿರುತ್ತೆ. ಓಕೆ,
ಸೊ ನೆಕ್ಸ್ಟ್ ನಿಮಗೆ ಸೊಲ್ಯೂಷನ್ ಇಂಜಿನಿಯರಿಂಗ್ ಬರುತ್ತೆ, ಸೊಲ್ಯೂಷನ್ ಆರ್ಕಿಟೆಕ್ಟ್ ಬರುತ್ತೆ, ಸೆಕ್ಯೂರಿಟಿ ಸೊಲ್ಯೂಷನ್ ಆರ್ಕಿಟೆಕ್ಟ್ಸ್ ಬರುತ್ತೆ. ಅಂಡ್ ಈ ತರ ಸುಮಾರು ರೋಲ್ಸ್ ಬರ್ತವೆ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಮೇಜರ್ ರೋಲ್ಸ್ ಬರೋದು ನೆಟ್ವರ್ಕಿಂಗ್ ಅಲ್ಲಿ. ಸೊ ನೆಟ್ವರ್ಕ್ ಇಂಜಿನಿಯರ್, ಓಕೆ, ನೆಟ್ವರ್ಕ್ ಇಂಜಿನಿಯರ್ ಅಂತ ಬರುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಬೇಸಿಕಲಿ ನೆಟ್ವರ್ಕ್ಸ್ ನ ಕಾನ್ಫಿಗರ್ ಮಾಡೋದು, ಫೈರ್ ವಾಲ್, ಸ್ವಿಚಸ್, ರೌಟರ್ಸ್, ಸೊ ಕಂಪ್ಲೀಟ್ ನೆಟ್ವರ್ಕಿಂಗ್ ಮಾಡೋದು. ಸೊ ಇದಕ್ಕಂತ ಒಂದು ಸರ್ಟಿಫಿಕೇಶನ್ಸ್ ಇದೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ ಇವು ಮೂರ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದು ನಿಮಗೆ GRC ರೋಲ್ ಬರುತ್ತೆ, ಗವರ್ನೆನ್ಸ್, ರಿಸ್ಕ್ ಅಂಡ್ ಕಂಪ್ಲೈನ್ಸ್ ಅಂತ. ಸೊ ಕಂಪ್ಲೈನ್ಸ್ ಸೈಡ್ ಅಂದ್ರೆ ಕಂಪ್ಲೀಟ್ ಲೀಗಲ್ ಸೈಡ್ ಯಾರು ಹೋಗಕ್ಕಿದ್ರೆ ಲೈಕ್ ಡಾಕ್ಯುಮೆಂಟೇಶನ್, ನಿಮ್ಗೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ISO ಸ್ಟ್ಯಾಂಡರ್ಡ್ಸ್ ಬರುತ್ತೆ, ISO ಸ್ಟ್ಯಾಂಡರ್ಡ್ಸ್ ಅಂಡ್ ನಿಮ್ಗೆ ಫ್ರೇಮ್ ವರ್ಕ್ಸ್. ಓಕೆ, ಫ್ರೇಮ್ ವರ್ಕ್ಸ್ ಅಂದ ತಕ್ಷಣ ನಿಮ್ಗೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಸುಮಾರು ಫ್ರೇಮ್ ವರ್ಕ್ಸ್ ಇದಾವೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ GDPR, ಓಕೆ, ಅಂಡ್ ನಿಮ್ಗೆ HIPAA, ಓಕೆ, ನೆಕ್ಸ್ಟ್ ನಿಮ್ಗೆ PCI DSS. ಸೊ ಸುಮಾರು ನಿಮ್ಗೆ ಬೇರೆ ಬೇರೆ ತರದಂತ ಸೆಕ್ಯೂರಿಟಿ ಫ್ರೇಮ್ ವರ್ಕ್ಸ್ ಬರುತ್ತೆ. ಅದೇನಂತ ನಿಮ್ಗೆ ನೆಕ್ಸ್ಟ್ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಬಟ್ ಇದೊಂದು ಜಸ್ಟ್ ಓವರ್ ವ್ಯೂ. ಸೊ ಈ ತರ ಎಲ್ಲ 3-4 ರೋಲ್ಸ್ ಬರುತ್ತೆ, ಬಟ್ ನಿಮ್ಗೆ ಯಾವ್ದು ಲೈಕ್ ಇಷ್ಟ ಆಗುತ್ತೆ ಅದಕ್ಕೆ ಹೋಗ್ಬೋದು. ಬಟ್ ಬೇಸಿಕಲಿ ನೀವು ಕಲಿಬೇಕಾದ್ರೆ ಲೈಕ್ ನೀವು ಸೈಬರ್ ಸೆಕ್ಯೂರಿಟಿ ಎಂಟರ್ ಆಗ್ಬೇಕಂದ್ರೆ ಏನೆಲ್ಲ ಕಲಿಬೇಕಂತ ನಾನು ಹೇಳ್ತೀನಿ. ಓಕೆ, ಅಂಡ್ ನೆಕ್ಸ್ಟ್ ಇವಾಗ ನೀವೇನಾದ್ರೂ ಫ್ರೆಶರ್ ಆಗಿದ್ರೆ ಅಂಡ್ ನೀವು ಸೈಬರ್ ಸೆಕ್ಯೂರಿಟಿ ಎಂಟರ್ ಆಗ್ಬೇಕಂತ ಅನ್ಕೊಂಡಿದ್ರೆ ಸೊ ಯಾವ ತರ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬಹುದು. ಓಕೆ, ಫಸ್ಟಿಗೆ ನಿಮ್ಗೆ ಸೈಬರ್ ಸೆಕ್ಯೂರಿಟಿ ಬರಕ್ಕೆ ನೆಟ್ವರ್ಕಿಂಗ್ ತುಂಬಾ ಸ್ಟ್ರಾಂಗ್ ಇರಬೇಕು. ಓಕೆ, ಸೊ ನೆಟ್ವರ್ಕಿಂಗ್ ಒಂಥರ ಬೇಸಿಕ್ ಫಂಡಮೆಂಟಲ್ ಅನ್ಕೊಳ್ಳಿ. OSI ಲೇಯರ್ ಇರ್ಬೋದು, ಇಲ್ಲ ನಿಮ್ ನೆಟ್ವರ್ಕಿಂಗ್ ಲೇಯರ್ 1 to ಲೇಯರ್ 7 ಯಾವ ತರ ಟ್ರಾಫಿಕ್ ರೌಟ್ ಆಗುತ್ತೆ. ಸೊ ಬೇಸಿಕಲಿ ನೆಟ್ವರ್ಕಿಂಗ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಕಂಪ್ಲೀಟ್ ಅಂದ್ರೆ ನಾನ್ ಹೇಳ್ತೀನಿ ಎಲ್ಲದನ್ನು ಕಲಿಯಕ್ಕಾಗಲ್ಲ, ಬಟ್ ಎಲ್ಲದ್ರದ್ದು ಫಂಡಮೆಂಟಲ್ಸ್ ಮಾತ್ರ ಕಲಿಬಹುದು. ಓಕೆ, ಅಂಡ್ ನೆಕ್ಸ್ಟ್ ನಿಮ್ಗೆ ನೆಟ್ವರ್ಕಿಂಗ್ ಆದ ತಕ್ಷಣ ನಿಮ್ಗೆ ಅಫೆನ್ಸಿವ್ ಸೈಡ್ ಸ್ವಲ್ಪ ನಾಲೆಜ್ ಇರಬೇಕು. ಅಫೆನ್ಸಿವ್ ಸೆಕ್ಯೂರಿಟಿ, ಬಿಕಾಸ್ ನೀವು ಇನ್ ಕೇಸ್ ಅಫೆನ್ಸಿವ್ ಕಲಿಯಕ್ಕಿಲ್ಲ, ನೀವು ಡೈರೆಕ್ಟ್ ಡಿಫೆನ್ಸಿವ್ ಅಂದ್ರೆ ಡಿಫೆಂಡ್ ಮಾಡಕ್ಕೆ ಬ್ಲೂ ಟೀಮ್ ಅಲ್ಲಿ ಹೋಗ್ತೀರಾ ಅಂದ್ರೆ, ಬಟ್ ಆಲ್ಸೋ ನಿಮ್ಗೆ ಯಾವ ತರ ಅಟ್ಯಾಕ್ ವೆಕ್ಟರ್ಸ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಸೊ ಒಂದು ಬೇಸಿಕ್ ನಾಲೆಜ್ ಇರಬೇಕು. ಸೊ ಅಫೆನ್ಸಿವ್ ಸೆಕ್ಯೂರಿಟಿ ಒಳ್ಳೇದು. ನೆಕ್ಸ್ಟ್ ಇದ್ ಕಲಿಯುತ್ತಾ ನಿಮ್ಗೆ ಸಪೋಸ್ ನಿಮ್ಗೆ ಸ್ಕ್ರಿಪ್ಟಿಂಗ್ ನಾಲೆಜ್ ಇದ್ರೆ ಒಳ್ಳೇದು. ಸೊ ಕೋಡಿಂಗ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಸೈಬರ್ ಸೆಕ್ಯೂರಿಟಿ, ಬಟ್ ಇವಾಗ ನೀವು ChatGPT ಆಮೇಲೆ ಕ್ಲೌಡ್ ಇಲ್ಲ ಯಾವ್ದಾರ AI ಮಾಡಲ್ಸ್ ಯೂಸ್ ಮಾಡ್ಕೊಂಡು ಸ್ಕ್ರಿಪ್ಟಿಂಗ್ಸ್ ಕೂಡ ಬರೀಬಹುದು. ಬಟ್ ಬೆಟರ್ ನಿಮ್ಗೆ ಯಾವ ತರ ಸ್ಕ್ರಿಪ್ಟ್ಸ್ ವರ್ಕ್ ಆಗುತ್ತೆ ಅಂತ ಅರ್ಥ ಆದ್ರೆ ಸಾಕು, ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಬಂದ್ರೆ ತುಂಬಾ ಒಳ್ಳೇದು. ಓಕೆ, ಅಂಡ್ ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್, ಓಕೆ, ಆಪರೇಟಿಂಗ್ ಸಿಸ್ಟಮ್ಸ್ ಬರಬೇಕು. ಬೇಸಿಕಲಿ ನೀವು ಎಲ್ಲರೂ ವಿಂಡೋಸ್ ಮೇಲೆ ವರ್ಕ್ ಮಾಡಿರ್ತೀರಾ, ಬಟ್ ವಿಂಡೋಸ್ಗಿಂತ ನಾವು ಜಾಸ್ತಿ ಲಿನಕ್ಸ್ ವರ್ಕ್ ಮಾಡ್ತೀವಿ. ಸೊ ಲಿನಕ್ಸ್ ಕಮಾಂಡ್ಸ್, ಲಿನಕ್ಸ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ, OS ಡಿಸ್ಟ್ರಿಬ್ಯೂಷನ್, ಸೊ ಈ ತರ ಎಲ್ಲ ಒಂದು 2-3 OS. ಮೇಜರ್ಲಿ ಲಿನಕ್ಸ್ ಬಂದ್ರೆ ತುಂಬಾ ಒಳ್ಳೇದು, ಬಿಕಾಸ್ ಕಲಿ ಲಿನಕ್ಸ್ ಅಂತ ಯೂಸ್ ಮಾಡ್ತೀವಿ. ಮೇಜರ್ಲಿ ಲಿನಕ್ಸ್ ಓರಿಯೆಂಟೆಡ್ ಏನೇ ಇರುತ್ತೆ ಆಪರೇಟಿಂಗ್ ಸಿಸ್ಟಮ್ಸ್ ಸೈಬರ್ ಸೆಕ್ಯೂರಿಟಿಯಲ್ಲಿ, ಬಟ್ ಮಲ್ಟಿಪಲ್ OS ಗೊತ್ತಿದ್ರೆ ತುಂಬಾ ಒಳ್ಳೇದು. ಓಕೆ, ಅಂಡ್ ಇವಾಗಿನ ಸ್ಕಿಲ್ಸ್ ಬಂದ್ಬಿಟ್ಟು ಇಷ್ಟು ಬಂತು. ನೆಕ್ಸ್ಟ್ ನಿಮ್ಗೆ ಸಪೋಸ್ ನೀವು ಸೈಬರ್ ಸೆಕ್ಯೂರಿಟಿ ಕರಿಯರ್ ಮಾಡ್ತೀರಾ ಅಂದ್ರೆ ಸುಮಾರು ರೋಲ್ಸ್ ಬರುತ್ತೆ, ಬಟ್ ಬೇಸಿಕಲಿ ಫಂಡಮೆಂಟಲ್ಸ್ ಇದನ್ನೇ ಕೇಳೋದು. ಸೊ ಸಪೋಸ್ ಒಂದ್ ಕಂಪ್ನಿ ಇವಾಗ ಹೈರ್ ಮಾಡ್ತಿದೆ ಅಂದ್ರೆ, ಸೊ ಆ ಕಂಪ್ನಿದು ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ ಅಂದ್ರೆ, ಸಾರಿ, ಆ ಕಂಪ್ನಿದ ಎಕ್ಸ್ಪೆಕ್ಟೇಷನ್ಸ್ ನಿಮ್ಗೆ ಎಲ್ಲಾನು ಗೊತ್ತಿರ್ಬೇಕಂತ ಇರುತ್ತೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು VAPT ರೋಲ್ ಇಲ್ಲ ಸಾಕ್ ಅನಲಿಸ್ಟ್ ನೋಡ್ತಿದಾರೆ ಅಂದ್ರೆ ನಿಮ್ಗೆ ಅಫೆನ್ಸಿವ್ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ನಿಮ್ಗೆ ನೆಟ್ವರ್ಕಿಂಗು ಗೊತ್ತಿರ್ಬೇಕು. ನೆಕ್ಸ್ಟ್ ನಿಮ್ ಕ್ಲೌಡ್ ಯಾವ ತರ ವರ್ಕ್ ಆಗುತ್ತೆ ಅಂತಾನು ಗೊತ್ತಿರ್ಬೇಕು. ಸೊ ಕ್ಲೌಡ್ ಇವಾಗಂತೂ ನೀವು ಮೇಜರ್ಲಿ ಕಲಿಬೇಕಾಗೋದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್, ಬಿಕಾಸ್ ಎಲ್ಲದನ್ನು ಕ್ಲೌಡ್ ಸ್ಯಾಸ್ ಪ್ಲಾಟ್ಫಾರ್ಮ್ಸ್ ಇರೋ ಕಾರಣ. ಸೊ ಕ್ಲೌಡ್ ಒಂದು ಒಳ್ಳೆ ಸ್ಕಿಲ್. ನೀವು ಯಾವ್ದಾದ್ರು ಕಲಿಬಹುದು. ಫಾರ್ ಬೇಸಿಕಲಿ ನೀವು AWS ಕಲಿಬಹುದು, GCP ಕಲಿಬಹುದು, ಇಲ್ಲಪ್ಪ ಅಂದ್ರೆ ಅಜಿಯೋರ್ ಕಲಿಬಹುದು. ಸೊ ಮೂರು ಒಂಥರ ಸೇಮ್ ಎಲ್ಲ ಕ್ಲೌಡ್ ಪ್ಲಾಟ್ಫಾರ್ಮ್ಸ್, ಬಟ್ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಜಸ್ಟ್ ಟರ್ಮ್ಸ್ ಡಿಫ್ರೆಂಟ್ ಇರುತ್ತೆ. AWS ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ನಾವು ಟೆನೆಂಟ್ ಅಂತೀವಿ ಅಂದ್ರೆ ಇದ್ರ ಟರ್ಮ್ GCP ಅಲ್ಲಿ ಬೇರೆ ಇರುತ್ತೆ, ಅಜೂರ್ ಅಲ್ಲಿ ಬೇರೆ ಇರುತ್ತೆ. ಬಟ್ ಬಾಕಿ ಏನ್ ಫಂಕ್ಷನಾಲಿಟಿ ಇರುತ್ತೆ, ಯಾವ ತರ ವರ್ಕ್ ಆಗುತ್ತೆ ಎಲ್ಲದೂ ಸೇಮ್ ಇರುತ್ತೆ. ಓಕೆ, ಸೊ
ಬೇಸಿಕಲಿ ಕ್ಲೌಡ್ ನಾಲೆಜ್ ಇದ್ರೆ ತುಂಬಾ ಒಳ್ಳೇದು. ಅಂಡ್ ಹೇಳ್ದಲ್ಲ, ಈ ಕಂಪನಿ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಎಲ್ಲದೂ ಗೊತ್ತಿರ್ಬೇಕಂತ ಇರುತ್ತೆ, ಬಟ್ ನೀವು ಎಲ್ಲದನ್ನು ಕಲಿಯಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಇದರ ಫಂಡಮೆಂಟಲ್ಸ್ ಆದ್ರೂ ಕಲಿತ್ರೆ ತುಂಬಾ ಒಳ್ಳೇದು. ಬಿಕಾಸ್ ಅಫೆನ್ಸಿವ್ ಸೆಕ್ಯೂರಿಟಿ ಏನ್ ಮಾಡ್ತೀವಿ, ನೆಟ್ವರ್ಕಿಂಗ್ ಅಲ್ಲಿ ಏನಾಗುತ್ತೆ, ಕ್ಲೌಡ್ ಅಲ್ಲಿ ಏನಾಗುತ್ತೆ, ಈ ತರ ಒಂದ್ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ರೆ ಸಾಕು, ಮುಂದೆ ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬಹುದು. ಓಕೆ, ಅಂಡ್ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇಟ್ಕೋದು ತುಂಬಾ ತುಂಬಾ ಮತ್ತೆ ತುಂಬಾ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಲಾಸ್ಟ್ಲಿ ನಿಮ್ಗೆ ಬರ್ತೀನ ಸರ್ಟಿಫಿಕೇಶನ್ಸ್ ಅಲ್ಲಿ. ಓಕೆ, ಸರ್ಟಿಫಿಕೇಶನ್ಸ್. ಸೊ ಇನಿಷಿಯಲಿ ಆಸ್ ಅ ಫ್ರೆಶರ್ ನನಗನ್ಸೋ ಮಟ್ಟಿಗೆ ಅಲ್ಲಿ ತುಂಬಾ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಫ್ರೀ ಸರ್ಟಿಫಿಕೇಶನ್ಸ್ ಇದಾವೆ. ಅದರಲ್ಲಿ ನಾನು 2-3 ಹೇಳ್ತೀನಿ. ಬಟ್ ಅದು ಬಿಟ್ಟು ಲೈಕ್ ನೀವು ಪೇಡ್ ಸರ್ಟಿಫಿಕೇಶನ್ಸ್ ಹೋಗ್ಬೇಕಂದ್ರೆ ಹೋಗ್ಬೋದು. ಬಟ್ ಡಿಪೆಂಡ್ಸ್. ಇವಾಗ ಕೆಲವೊಂದು ಕಂಪನೀಸ್ ಮ್ಯಾಂಡೇಟರಿ ಇರುತ್ತೆ, ಕೆಲವೊಂದು ಕಂಪನೀಸ್ ಮ್ಯಾಂಡೇಟರಿ ಇಡಲ್ಲ. ಸೊ ಆಫ್ ಕ್ಯಾಂಪಸ್ ಅಲ್ಲಿ ಸುಮಾರು ಕಂಪನೀಸ್ ಮ್ಯಾಂಡೇಟರಿ ಇಡ್ತಾರೆ. ಬಟ್ ಅಟ್ ಲೀಸ್ಟ್ ನಿಮ್ಗೆ ಒಂದ್ ಪಕ್ಷ ನಿಮ್ ನಾಲೆಜ್ ಇಲ್ಲ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ರೆ ಅಟ್ ಲೀಸ್ಟ್ ಯು ಕ್ಯಾನ್ ಆ ಬೈಪಾಸ್ ಮಾಡ್ಬೋದು ಸರ್ಟಿಫಿಕೇಶನ್ಸ್ ನ. ಓಕೆ, ಬಿಕಾಸ್ ನಾನು ಎಂಟರ್ ಆಗೋವಾಗ ನನ್ನ ಹತ್ರ ಬರೀ ಫ್ರೀ ಸರ್ಟಿಫಿಕೇಶನ್ಸ್ ಇದ್ದು, ಯಾವ್ದು ಪೇಡ್ ಸರ್ಟಿಫಿಕೇಶನ್ಸ್ ಇರಲಿಲ್ಲ. ಓಕೆ, ಸೊ ಸರ್ಟಿಫಿಕೇಶನ್ಸ್ ನಿಮ್ಗೆ ISC2 ನಿಮ್ಗೆ CC ಅಂತ ಬರುತ್ತೆ. ಈ ಸರ್ಟಿಫಿಕೇಶನ್ ಫ್ರೀ ಇದೆ ಅಂಡ್ ಫ್ರೆಶರ್ಸ್ ಗೆ ಮೋಸ್ಟ್ ರೆಕಮೆಂಡೆಡ್ ಸರ್ಟಿಫಿಕೇಶನ್ಸ್. ಬಿಕಾಸ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸುಮಾರು ಮಾಡ್ಯೂಲ್ಸ್ ಇರ್ತವೆ. ಬೇಸಿಕಲಿ 5 ಮಾಡ್ಯೂಲ್ಸ್ ಇರುತ್ತೆ. ಆ 5 ಮಾಡ್ಯೂಲ್ಸ್ ಅನ್ನ ನೀವು ಕಲಿತ್ರೆ ನಿಮ್ಗೊಂದು ಓವರ್ ಆಲ್ ಸೈಬರ್ ಸೆಕ್ಯೂರಿಟಿ ವ್ಯೂ ಸಿಗುತ್ತೆ, ಇನ್ಕ್ಲೂಡಿಂಗ್ ಡಿಸಾಸ್ಟರ್ ರಿಕವರಿ, ಬಿಸ್ನೆಸ್ ಕಂಟಿನ್ಯೂಟಿ ಪ್ಲಾನ್ ಅಂದ್ರೆ ಏನು. ಸೊ ಈ ತರದೆಲ್ಲ ಕಾನ್ಸೆಪ್ಟ್ಸ್ ಕೂಡ ಇದಾವೆ ಅದರಲ್ಲಿ, ಕ್ಲೌಡ್ ರಿಲೇಟೆಡ್ ಇಲ್ಲ ನೆಟ್ವರ್ಕ್ ರಿಲೇಟೆಡ್. ಸೊ ಓವರ್ ಆಲ್ ನಿಮ್ಗೊಂದು ಸೈಬರ್ ಸೆಕ್ಯೂರಿಟಿ ನಾಲೆಜ್ ಸಿಗುತ್ತೆ ನಿಮ್ಗೆ. ಸೊ ಈ ಸರ್ಟಿಫಿಕೇಶನ್ ಫ್ರೀ ಇದೆ ಅಂಡ್ ನೀವು ಅಪ್ಲೈ ಮಾಡಿ. ಯಾವ್ದಾದ್ರು ಪಿಯರ್ಸನ್ ಟೆಸ್ಟ್ ಸೆಂಟರ್ಸ್ ಅಲ್ಲಿ ಇರುತ್ತೆ. ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಎಕ್ಸಾಮ್ಸ್, ಬಟ್ ಅಟ್ ಲೀಸ್ಟ್ ನೀವು ಟ್ರೈ ಅವರು ಕೊಡ್ಬೋದು. ಸೊ ಇದೊಂದು ರೆಕಮೆಂಡ್ ಸರ್ಟಿಫಿಕೇಶನ್ಸ್. ನೆಕ್ಸ್ಟ್ ನಿಮ್ಗೆ ಸಿಸ್ಕೋದು ಸಿಗುತ್ತೆ, ಸಿಸ್ಕೋ ನೆಟ್ವರ್ಕ್ ಅಕಾಡೆಮಿ ಅಂತ ಇದೆ. ಓಕೆ, ಇದರಲ್ಲಿ ನೀವು ಸರ್ಟಿಫಿಕೇಶನ್ಸ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ನಿಮ್ಗೆ ಸುಮಾರು ವೆಂಡರ್ಸ್ ಇದ್ದಾರೆ. INE ಇದೆ, EC ಕೌನ್ಸಿಲ್ ಇದೆ. ಓಕೆ, ಇವೆಲ್ಲ ಸ್ವಲ್ಪ ಕಾಸ್ಟ್ ವೈಸ್ ನಿಮ್ಗೆ ಕಾಸ್ಟ್ ಆಗುತ್ತೆ. EC ಕೌನ್ಸಿಲ್ ಅಂತೂ ಮಿನಿಮಮ್ 30,000 to 40,000 ಇರುತ್ತೆ. ಅಂಡ್ ಇದು ಬಿಟ್ಟು ನಿಮ್ಗೆ ಸುಮಾರು ವೆಂಡರ್ಸ್ ಇದಾರೆ, ಲೈಕ್ ಕಾಮ್ಶಿಯಾ ಇದೆ. ಓಕೆ, ಕಾಮ್ಶಿಯಾ ಸರ್ಟಿಫಿಕೇಶನ್ಸ್ ಹೋಗ್ಬೋದು. ಇಲ್ಲ ಅಂದ್ರೆ ಬೇರೆ ಬೇರೆ ವೆಂಡರ್ಸ್ ಇದಾರೆ. ಬಟ್ ಕಾಮ್ಶಿಯಾ ಒಂದ್ ಬಜೆಟ್ ಅಲ್ಲಿ ಲೈಕ್ ಗುಡ್ ಸರ್ಟಿಫಿಕೇಶನ್. ಯಾರು ಫ್ರೆಶರ್ ಹೋಗ್ತೀರಾ ಅಂದ್ರೆ ಕಾಮ್ಶಿಯಾ ಸೆಕ್ಯೂರಿಟಿ ಪ್ಲಸ್ ನ ಸಜೆಸ್ಟ್ ಮಾಡ್ತೀನಿ. ಸೆಕ್ಯೂರಿಟಿ ಪ್ಲಸ್, ಕಾಮ್ಶಿಯಾ ಸೆಕ್ಯೂರಿಟಿ ಪ್ಲಸ್ ಅಂತ ಇದೆ. ಸೊ ಅದನ್ನ ನೀವು ಆಪ್ಟ್ ಮಾಡ್ಕೋಬಹುದು. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಅಜೆಂಡಾ. ಅಂಡ್ ಯಾವ ತರ ಸೈಬರ್ ಸೆಕ್ಯೂರಿಟಿಯಲ್ಲಿ ಸರ್ಟಿಫಿಕೇಶನ್ಸ್ ಇರ್ಬೋದು, ಕರಿಯರ್ ಆಪರ್ಚುನಿಟೀಸ್ ಕವರ್ ಮಾಡಿದೀವಿ. ಅಂಡ್ ಯಾವ ತರ ನೀವು ಬೇಸಿಕ್ ಫಂಡಮೆಂಟಲ್ ಸ್ಕಿಲ್ಸ್ ನ ಕಲಿಬಹುದು. ಸೊ ಫಂಡಮೆಂಟಲ್ ಸ್ಕಿಲ್ಸ್ ಬಂದ್ಬಿಟ್ಟು ನಾ ಹೇಳಿದ ಪ್ರಕಾರ ನೆಟ್ವರ್ಕಿಂಗ್, ಕ್ಲೌಡ್ ಅದೇ ಇರುತ್ತೆ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲ ಯಾವ ತರ ಕರಿಯರ್ ಆಪ್ಟ್ ಮಾಡ್ಕೋಬೇಕಂದ್ರೆ ಅಂಡ್ ನೀವು ಜಸ್ಟ್ ಕಮೆಂಟ್ ಅಲ್ಲಿ ಡ್ರಾಪ್ ಮಾಡಿ ಅಂಡ್ ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.